ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಒಂದು ಕಾಲ ಇತ್ತು, ಸಮಾಜದಲ್ಲಿ ಒಂದಿಬ್ಬರಿಗಾದರೂ ತಮ್ಮ ಹೆಸರು ಪರಿಚಯ ಆಗಬೇಕು ಅಂತಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗಿತ್ತು. ಆದರೆ ಇವತ್ತಾಗಿಲ್ಲ. ಹೆಸರು ಬೇಕು ಅಂತಂದರೆ ಇನ್ಸ್ಟಾಗ್ರಾಮಿಗೆ ಹಾಕೋಕೆ ಒಂದು ರೀಲ್ ಇದ್ದರೆ ಸಾಕು. ಸೋಷಿಯಲ್ ಮೀಡಿಯಾವನ್ನು ಸಹ ಬೆನ್ಮೇಲೆ ಕೂರಿಸ್ಕೊಂಡು ಫೇಮಿನ ಹಿಂದೆ ಎದ್ದು ಬಿದ್ದು ಓಡ್ತಾ ಇರುವಂಥ ಈ ಸಮಾಜ ಅದಕ್ಕೆ ತೆರಬೇಕಾದಂಥ ಭಾರಿ ಮೊತ್ತವನ್ನು ಗಮನಿಸಿದಂತೆ ಕಾಣಿಸ್ತಾ ಇಲ್ಲ. ರಾತ್ರೋರಾತ್ರಿ ಫೇಮಸ್ ಆಗಿಬಿಡ್ಬೇಕು ಅನ್ನೋ ಹುಚ್ಚು ಗೀಳು ಇತ್ತೀಚೆಗೆ ಸಾಮಾಜಿಕ ವ್ಯಸನವಾಗಿ ಮಾರ್ಪಟ್ಟಿದೆ. ಈ ಅತಿರೇಕದ ಹೊಡೆತಕ್ಕೆ ಸಿಲುಕಿರುವವರಲ್ಲಿ ಹೆಣ್ಮಕ್ಳೇ ಹೆಚ್ಚಿರೋದು ಇನ್ನಷ್ಟು ಆತಂಕಕಾರಿ. ವೈರಲ್ ಆಗುವಂಥ ಸ್ಪರ್ಧೆಗೆ ಬಿದ್ದವರಂತೆ ಕೆಲವರು ತಮ್ಮ ನಡವಳಿಕೆ, ಭಾಷೆ, ದೇಹ ಭಾಷೆ ಎಲ್ಲವನ್ನ ಸಹ ಮೂಟೆ ಕಟ್ಟಿ ಅಟ್ಟಕ್ಕೆ ಏರಿಸ್ಬಿಟ್ಟಿದ್ದಾರೆ. ಸಮಾಜದ ಸ್ವಾಸ್ಥ್ಯವನ್ನ ಹಾಳುಗೆಡುವೋಕೆ ಬೇಕಾದಂಥ ಎಲ್ಲ ರೀತಿಯ ತ್ಯಾಗ ಮಾಡ್ತಾ ಇರುವಂಥ ದೃಶ್ಯಗಳು ಪ್ರತಿದಿನಾನು ಮೊಬೈಲ್ ಪರದೆಯಲ್ಲಿ ಕಾಣಿಸುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯ ಹಾವಭಾವ, ಅಪಾಯಕಾರಿ ಸ್ಟಂಟ್ಸ್, ಲೈಂಗಿಕ ಅರ್ಥ ತುಂಬಿದ ಸಂಕೇತಗಳು, ಅದರ ಮೇಲೆ ಇವರ ಮೇಲೆ ಅವರು ಬೈದಾಡ್ಕೊಳ್ಳೋದು, ಕುಟುಂಬ ಸಂಬಂಧಗಳ ಬಗ್ಗೆ ಅವಮಾನಕಾರಿಯಾಗಿ ಮಾತಾಡೋದು, ತಿಂದಿದ್ದು, ತೇಗಿದ್ದು, ಕುಡ್ದಿದ್ದು ಇವೆಲ್ಲವೂ ಸಹ ಕಂಟೆಂಟ್ ಅಂತೆ. ಇದೆಂಥ ಅವಸ್ಥೆ ಅಲ್ವಾ? ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾದಾಗ ಅನ್ಸಿದ್ದನ್ನ ಹೇಳೋಕೆ, ತಮ್ಮ ಪ್ರತಿಭೆ ತೋರಿಸೋಕೆ ಒಂದು ವೇದಿಕೆಯನ್ನು ಸೋಷಿಯಲ್ ಮೀಡಿಯಾ ಕಲ್ಪಿಸ್ಕೊಡ್ತು. ಅದು ಒಳ್ಳೆಯದೇ ನಿಜ. ಆದರೆ ಈಗ ಅದೇ ಸ್ವಾತಂತ್ರ್ಯ ಏನು ಬೇಕಾದರೂ ಮಾಡಬಹುದು, ಯಾರೂ ಪ್ರಶ್ನಿಸೋದಿಲ್ಲ ಅನ್ನೋ ಭಾವನೆಗೆ ತಿರುಗ್ತಾ ಇದೆ. ವಿಶೇಷವಾಗಿ ಕಿಶೋರಿಯರು ಮತ್ತು ಯುವತಿಯರ ಮೇಲೆ ಇದರ ಪರಿಣಾಮ ಹೆಚ್ಚು. ಒಂದು ರೀಲ್ ವೈರಲ್ ಆದರೆ ಸಾಕು, ಲೈಫ್ ಸೆಟಲ್ ಅನ್ನೋ ಭ್ರಮೆಗೆ ಒಳಗಾಗಿದೆ ಇಂದಿನ ಜನಸಮುದಾಯ. ಓದು, ಕಲಿಕೆ, ಪರಿಶ್ರಮ ಇವ್ಯಾವುದೂ ಸಹ ಲೆಕ್ಕಕ್ಕೆ ಇಲ್ಲ. ಕ್ಯಾಮ್ರಾ ಮುಂದೆ ಕೆಲ ಸೆಕೆಂಡುಗಳ ಪ್ರದರ್ಶನ ಸಾಕಾಗ್ಬಿಡತ್ತೆ. ಅದು ಒಳ್ಳೆಯದೋ ಕೆಟ್ಟದ್ದೋ ಅದೂ ಬೇಕಿಲ್ಲ. ಇದು ಚಿಂತಿಸಬೇಕಾದ ವಿಷಯ ಅಲ್ವಾ? ಇದರಲ್ಲಿ ತಪ್ಪು ಯಾರದ್ದು ಅನ್ನೋ ಪ್ರಶ್ನೆಗೂ ಸಹ ನಾವು ಉತ್ತರ ಹುಡುಕಬೇಕಾಗಿದೆ ಅಲ್ವಾ? ಸೋಷಿಯಲ್ ಮೀಡಿಯಾ ರೀಲ್ಸ್ ಗೀಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅದೆಷ್ಟು ಮಂದಿ ಜೀವವನ್ನು ಕಸಿದಿದೆ ಲೆಕ್ಕ ಇಲ್ಲ. ಕೆಲ ದಿನಗಳ ಹಿಂದೆ ಅಂದರೆ ಜನವರಿ 18ಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ಹರಿದಾಡಿತ್ತು. ಅದರಿಂದ ವಿಡಿಯೋದಲ್ಲಿದ್ದಂಥ ವ್ಯಕ್ತಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ. ಇದು ಕೇರಳದ ಕೋಝಿಕೋಡ್ ಜಿಲ್ಲೆಯ ಗೋವಿಂದಪುರಂ ನಿವಾಸಿ 42 ವರ್ಷದ ದೀಪಕ್ ಅವರ ಕತೆ. ಫುಲ್ ರಶ್ ಇದ್ದಂಥ ಒಂದು ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಶಿಂಜಿತಾ ಅನ್ನೋ ಮಹಿಳೆ ವಿಡಿಯೋ ರೆಕಾರ್ಡ್ ಮಾಡಿ ಅದರಲ್ಲಿ ದೀಪಕ್ ನನ್ನನ್ನು ಅನುಚಿತವಾಗಿ ಮುಟ್ಟಿದ್ರು ಅಂತ ಆರೋಪಿಸಿದ್ರು. ಈ ವಿಡಿಯೋ 20 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಪಡೆದು ವೈರಲ್ ಆಗತ್ತೆ. ಅದಾದ 2 ದಿನಕ್ಕೆ ದೀಪಕ್ ನೇಣಿಗೆ ಕೊರಳೊಡ್ಡಿದ್ರು. ದೀಪಕ್ ಸಾವಿನ ಬಳಿಕ ಪರ ವಿರೋಧ ಚರ್ಚೆಗಳು ಶುರುವಾಯಿತು. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಅನ್ನೋದು ವಿಪರ್ಯಾಸ. 2024ರಲ್ಲಿ ರೀಲ್ಸ್, ಇನ್ಸ್ಟಾಗ್ರಾಮ್, ಗೇಮ್ಸ್ ಗೀಳಿಗೆ ಬಿದ್ದಿದ್ದಂಥ ಬಾಗಲಕೋಟೆಯ ಬಾಲಕನೊಬ್ಬ ಪೋಷಕರು ಐಫೋನ್ ಕೊಡಿಸ್ತಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದ ಘಟನೆ ನಡೆದಿತ್ತು. ಅದೇ ವರ್ಷ ಉಡುಪಿಯ ಕಾರ್ಕಳದಲ್ಲಿ ರೀಲ್ಸ್ ಹುಚ್ಚಿದಂಥ ಮಹಿಳೆಯೊಬ್ಬರು ತನ್ನ ಇನ್ಸ್ಟಾಗ್ರಾಮ್ ಗೆಳೆಯನ ಜೊತೆಗೆ ಸೇರ್ಕೊಂಡು ಪತಿಯನ್ನೇ ಹತ್ಯೆಗೈದಿದ್ರು. ಅದೇ ಉಡುಪಿಯಲ್ಲಿ ಕಿರಣ್ ಉಪಾಧ್ಯಾಯ ಎಂಬಾತ ತನ್ನ ಪತ್ನಿ ಜಯಶ್ರೀಯನ್ನ ಹತ್ಯೆ ಮಾಡಿದ್ದ. ಮೃತ ಜಯಶ್ರೀ ಸದಾ ಮೊಬೈಲ್ನಲ್ಲಿ ಬ್ಯುಸಿ ಇರ್ತಾ ಇದ್ರಂತೆ. ರೀಲ್ಸ್ ಮಾಡೋ ಹುಚ್ಚು ಇದ್ದ ಜಯಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ರು. ಸೊ ಪತ್ನಿಯ ಈ ಮೊಬೈಲ್ ಗೀಳು ಪತ್ನಿಯ ನಡುವೆ ಆಗಾಗ ಜಗಳಕ್ಕೂ ಕಾರಣ ಆಗ್ತಾ ಇತ್ತು. ಸೊ ಇನ್ನು ಇಂಥದ್ದೇ ಘಟನೆ ಮಂಡ್ಯದಲ್ಲೂ ನಡೆದಿತ್ತು. ಪರಪುರುಷನೊಂದಿಗೆ ಪತ್ನಿ ಅನೈತಿಕ ಸಂಬಂಧ ಹೊಂದಿದಾಳೆ ಅಂತ ಶಂಕಿಸಿ ಪತಿ ಶ್ರೀನಾಥ್ ಪ್ರೀತಿಸಿ ಮದುವೆ ಆಗಿದ್ದಂಥ ಪತ್ನಿ ಪೂಜಾಳನ್ನ ಕೊಲೆಗೈದು ಪೊಲೀಸರಿಗೆ ಶರಣಾಗಿದ್ದ. ರೀಲ್ಸ್ ಮಾಡೋದ್ರ ಜೊತೆಗೆ ಸ್ನೇಹಿತರ ಜೊತೆಗೆ ಚಾಟಿಂಗ್ ಹುಚ್ಚು ಹೆಚ್ಚಾಗಿತ್ತು. ಇದರಿಂದಾನೇ ಅನೈತಿಕ ಸಂಬಂಧ ಹೊಂದಿದಾಳೆ ಅನ್ನೋ ಶಂಕೆ ಶುರುವಾಗಿತ್ತು ಅಂತ ಆತ ಆರೋಪಿಸಿದ. ಸೊ ಹೀಗೆ ಹೇಳ್ತಾ ಹೋದ್ರೆ ಮುಗಿಯದಷ್ಟು ಪ್ರಕರಣಗಳು ನಮ್ಮ ಕಣ್ಮುಂದಿದೆ. ಈ ರೀಲ್ಸ್ ಹುಚ್ಚಿಂದಾಗಿ ಪ್ರಾಣ ಕಳ್ಕೊಂಡವರಿಗೆ ಲೆಕ್ಕನೇ ಇಲ್ಲ. ಅಷ್ಟಾದ್ರೂ ಅದರ ಗೀಳು ಸ್ವಲ್ಪವಾದ್ರೂ ಕಡಿಮೆಯಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ, ಇನ್ನೂ ಹೆಚ್ಚಾಗ್ತಾನೆ ಇದೆ. ಸ್ವಲ್ಪ ಯೋಚಿಸಿ ನೋಡಿ. ಕನ್ನಡದ ಮಟ್ಟಿಗೆ ತೆಗೆದುಕೊಂಡ್ರೆ ಒಳ್ಳೆಯ ಕಂಟೆಂಟ್ ಕೊಡುವವರು ಎಷ್ಟು ಮಂದಿ ನೆನಪಾಗ್ತಾರೆ? ಅದೇ ಅರ್ಥವಿಲ್ಲದ ಅಸಂಬದ್ಧ ವಿಡಿಯೋಗಳಿಂದ ಫೇಮಸ್ ಆದವರು. ವ್ಯತ್ಯಾಸ ನಿಮಗೆ ಗೊತ್ತಿದೆ. ಇಲ್ಲಿ ಕೇವಲ ಕಂಟೆಂಟ್ ಕ್ರಿಯೇಟರ್ಸ್ಗಳನ್ನು ದೂರೋದು ಅರ್ಥಹೀನ. ಯಾಕಂತಂದರೆ ನೋಡುವವರೇ ಬೇಡಿಕೆಯನ್ನು ಸೃಷ್ಟಿಸ್ತಿದ್ದಾರೆ. ಅದೇ ವಿಡಿಯೋ ನೋಡಿ ಲೈಕ್ ಮಾಡೋದು, ಫಾಲೋ ಮಾಡೋದು, ಕಮೆಂಟ್ನಲ್ಲಿ ಬಾಯಿಗೆ ಬಂದಂಥ ಕುಟ್ಟೋದು, ಈ ದ್ವಂದ್ವ ನೀತಿ ಅನುಸರಿಸೋದು ನಮ್ಮ ನಡುವೆನೇ ಇದ್ದಾರೆ. ಇಂದಿನ ಜನರಿಗೆ ಒಳ್ಳೆಯ ಕಂಟೆಂಟ್ ಬೇಕಾಗಿಯೇ ಇಲ್ಲ. ಸಮಾಜಮುಖಿ ವಿಚಾರಗಳು, ಸಂವೇದನಾಶೀಲ ವರದಿಗಳು, ಜ್ಞಾನಾಧಾರಿತ ವಿಡಿಯೋಗಳು ಅಥವಾ ಸೃಜನಶೀಲ ಪ್ರಯತ್ನಗಳಿಗಿಂತನೂ ಕ್ರೈಮ್, ಅಶ್ಲೀಲತೆ, ಅತಿರೇಕ, ಅವಮಾನ ಮತ್ತು ಸಂಚಲನವೇ ಹೆಚ್ಚು ಗಮನ ಸೆಳೆಯುತ್ತೆ. ಇದೇ ಕಾರಣಕ್ಕೆ ಇಂತಹ ಕಂಟೆಂಟ್ ಸೃಷ್ಟಿಸೋರು ಕೆಟ್ಟ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳ್ಳದೇನೆ ಸಲೀಸಾಗಿ ಫೇಮಸ್ ಆಗ್ತಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಜನ ಏನು ನೋಡ್ತಾರೆ ಅದನ್ನೇ ಇನ್ನಷ್ಟು ತೋರಿಸ್ಬೇಕು ಅನ್ನೋ ಅಲ್ಗೋರಿದಮ್ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ. ಪರಿಣಾಮ ಕ್ರೈಮ್ ದೃಶ್ಯ, ಅಶ್ಲೀಲ ಅಂಶಗಳು, ದ್ವೇಷಭರಿತ ಮಾತುಗಳು ಮತ್ತು ಸಂಚಲನಕಾರಿ ವಿಡಿಯೋಗಳಿಗೆ ಹೆಚ್ಚು ವ್ಯೂಸ್, ಶೇರ್ಗಳು ಮತ್ತು ಕಮೆಂಟ್ಸ್ಗಳು ಬರುತ್ತೆ. ಈ ಅಲ್ಗೋರಿದಮ್ ಅನ್ನೇ ಜನರಿಗೆ ಇಷ್ಟವಾದ ಕಂಟೆಂಟ್ ಅಂತ ಗುರುತಿಸಿ ಮತ್ತಷ್ಟು ಜನರಿಗೆ ಇದು ತಳ್ಳಿಬಿಡುತ್ತೆ. ಸೊ ಹೀಗೆ ರೋಗಗ್ರಸ್ತ
ವಿಪರ್ಯಸ್ತ ಚಕ್ರ ತಿರುಗ್ತಾನೆ ಇರುತ್ತೆ. ಸೊ ಈ ಪ್ರವೃತ್ತಿಯ ಗಂಭೀರ ಪರಿಣಾಮಗಳು ಮಕ್ಕಳ ಮತ್ತು ಯುವ ಜನರ ಮೇಲೆ ಕಾಣಿಸುತ್ತೆ. ಅವರು ನೋಡುವಂಥ ಕಂಟೆಂಟೇ ಅವರ ಯೋಚನೆಗಳನ್ನು ರೂಪಿಸುತ್ತೆ. ಅಪರಾಧವನ್ನು ಗ್ಲಾಮರೈಸ್ ಮಾಡುವಂಥ ವಿಡಿಯೋಗಳು, ಮಹಿಳೆಯರನ್ನ ವಸ್ತುವಿನಂತೆ ತೋರಿಸುವ ದೃಶ್ಯಗಳು, ಹಿಂಸೆಯನ್ನು ಸಾಮಾನ್ಯಗೊಳಿಸುವಂಥ ರೀಲ್ಸ್ಗಳು, ಇವೆಲ್ಲವೂ ಸಹ ನಿಧಾನವಾಗಿ ಅವರ ಮನಸ್ಸಲ್ಲಿ ತಪ್ಪನ್ನೇ ಸರಿ ಅಂತ ಒಪ್ಕೊಳ್ಳುವಂಥ ಮನಸ್ಥಿತಿಯನ್ನು ಬೆಳೆಸಿಬಿಡುತ್ತೆ. ಇದರ ಅಂತಿಮ ಫಲವಾಗಿ ಮಾನಸಿಕ ಅಸಂವೇದನೆ, ಹಿಂಸಾತ್ಮಕ ಪ್ರವೃತ್ತಿ, ನೈತಿಕ ಗೊಂದಲಗಳು ಹೆಚ್ಚಾಗುತ್ತೆ. ಇದರ ನಡುವೆ ಅತ್ಯಂತ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಪ್ರೇಕ್ಷಕ ಸಮುದಾಯ. ಒಂದು ಅಶ್ಲೀಲ ಅಥವಾ ಕ್ರೈಮ್ ಕಂಟೆಂಟ್ ಅನ್ನ ನೋಡದೆ ಬಿಟ್ರೆ, ಲೈಕ್ ಮಾಡದೆ ಬಿಟ್ರೆ, ಶೇರ್ ಮಾಡದೆ ಬಿಟ್ರೆ ಅದು ಅಷ್ಟೇ ಬೇಗ ಸತ್ತು ಹೋಗ್ಬಿಡುತ್ತೆ. ಆದರೆ ನಾವು ಅದನ್ನೇ ವೈರಲ್ ಮಾಡ್ತೇವೆ, ನಂತರ ಸಮಾಜ ಹಾಳಾಗಿದೆ ಅಂತ ದೂರ್ತೇವೆ. ಸೊ ಈ ಡಿಜಿಟಲ್ ಗೀಳಿನ ಕುರಿತು ಬರಹಗಾರ, ಆಪ್ತ ಸಮಾಲೋಚಕ ವಸಂತ್ ನಡಹಳ್ಳಿ ಅವರು ಈ ದಿನಕ್ಕೆ ಪ್ರತಿಕ್ರಿಯಿಸಿ, ಡಿಜಿಟಲ್ ಯುಗ ಇಂದು ಮನುಷ್ಯನ ಮನಸ್ಸಿನ ಮೇಲೆ ಅತ್ಯಂತ ಪರಿಣಾಮಕಾರಿ ಹಿಡಿತವನ್ನು ಸಾಧಿಸ್ತಾ ಇದೆ ಅನ್ನೋದು ಕಟು ವಾಸ್ತವ. ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ಆ್ಯಪ್ಗಳನ್ನು ಯಾವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಅಂತಂದರೆ ಬಳಕೆದಾರರು ಅದಕ್ಕೆ ವ್ಯಸನಿಯಾಗೋದೇ ಅದರ ಅಂತಿಮ ಗುರಿಯಾಗಿದೆ. ಸೊ ಮಾನವ ಮೆದುಳಿನ ಕಾರ್ಯವಿಧಾನವನ್ನೇ ಬದಲಾಯಿಸುವ ಸಾಮರ್ಥ್ಯ ಇರುವಂಥ ತಂತ್ರಜ್ಞಾನ ಇದೊಂದು ವ್ಯವಸ್ಥಿತ ಮನೋವೈಜ್ಞಾನಿಕ ತಂತ್ರ. ರೀಲ್ಸು, ಲೈಕ್ಸು, ವ್ಯೂಸು, ನೋಟಿಫಿಕೇಶನ್ಸ್ಗಳು ಇದೆಲ್ಲವೂ ಸಹ ಮನುಷ್ಯನ ಮೆದುಳಿನಲ್ಲಿರುವಂಥ ಡೋಪಮೈನ್ ವ್ಯವಸ್ಥೆಯನ್ನು ಉದ್ದೀಪನಗೊಳಿಸುವಂತೆ ಡಿಸೈನ್ ಮಾಡಲಾಗಿರುತ್ತೆ. ಸೊ ಒಂದು ಲೈಕ್ ಬಂದಾಗ ಸಿಗುವ ಕ್ಷಣಿಕ ಸಂತೋಷ ಮತ್ತೆ ಮತ್ತೆ ಅದೇ ಅನುಭವ ಬೇಕು ಅನ್ನುವಂಥ ಹಂಬಲಕ್ಕೆ ದೂಡುತ್ತೆ. ಹೀಗಾಗಿ ಏನೋ ಒಂದು ಮಾಡಿ ರೀಲ್ ಮಾಡಬೇಕು, ಲೈಕ್ ಬರಬೇಕು ಅನ್ನೋ ಮಾನಸಿಕ ಒತ್ತಡ ಹೆಚ್ಚಿಸುತ್ತೆ. ಸೊ ಇದು ನಿಧಾನವಾಗಿ ಬೆಳೆಸಿಕೊಳ್ಳುವಂಥ ಡಿಜಿಟಲ್ ಭ್ರಮೆ ಅಂತ ಹೇಳ್ತಾರೆ. ಸೊ ಇಂದು ಜನ ಬಸ್ಸು, ಹೋಟೆಲು, ರಸ್ತೆ, ಸಿನಿಮಾ ಹಾಲು ಎಲ್ಲೇ ಇದ್ರೂ ಸಹ ಪಕ್ಕದಲ್ಲಿರುವಂಥ ಮನುಷ್ಯರನ್ನ ಬಿಟ್ಟು ಮೊಬೈಲ್ ಪರದೆಯಲ್ಲೇ ತಲೆ ತೂರಿಸ್ಕೊಂಡಿರ್ತಾರೆ. ಹ್ಯೂಮನ್ ಇಂಟ್ರಾಕ್ಷನ್ಸ್ ಕಡಿಮೆ ಆಗ್ತಾ ಇದೆ, ಮಾತುಕತೆ ಕಡಿಮೆ ಆಗ್ತಾ ಇದೆ, ಸಂಬಂಧಗಳ ನಡುವೆ ಕಂದಕ ಏರ್ಪಡ್ತಾ ಇದೆ. ಆದರೆ ಪರದೆಯ ಮೇಲಿನ ನಕಲಿ ಜಗತ್ತು ಮಾತ್ರ ಹೆಚ್ಚು ಆಕರ್ಷಕವಾಗಿ ಕಾಣ್ತಾ ಇದೆ. ಈ ವ್ಯಸನದ ಅತ್ಯಂತ ಅಪಾಯಕಾರಿ ಪರಿಣಾಮ ಯುವ ಜನರಲ್ಲಿ ಕಾಣಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಹೋಲಿಕೆ, ಟ್ರೋಲಿಂಗ್, ಅವಮಾನಕಾರಿ ಕಮೆಂಟ್ಸ್, ವೈರಲ್ ಆಗಬೇಕು ಅನ್ನೋ ಒತ್ತಡ ಇವೆಲ್ಲವೂ ಸಹ ಮಕ್ಕಳ ಮತ್ತು ಕಿಶೋರರ ಮಾನಸಿಕ ಆರೋಗ್ಯದ ಮೇಲೆ ಭಾರೀ ಹೊಡೆತವನ್ನು ಕೊಡ್ತಾ ಇದೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ 16 ವರ್ಷದೊಳಗಿನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳು ಆತಂಕಕಾರಿಯಾಗಿದೆ. ಸೊ ಈ ಅಪಾಯವನ್ನು ಅರಿತ ಕೆಲವು ರಾಷ್ಟ್ರಗಳು ಈಗಾಗಲೇ ಕ್ರಮಕ್ಕೆ ಮುಂದಾಗಿದೆ. ಆಸ್ಟ್ರೇಲಿಯಾದಲ್ಲಿ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಸುವಂತಿಲ್ಲ ಅಂತ ಕಾನೂನು ಜಾರಿಗೆ ಬಂದಿದೆ. ಸೊ ಇಂಥ ಕ್ರಮಗಳು ಜಾಗತಿಕವಾಗಿ ಜಾರಿಯಾದರೆ ಡಿಜಿಟಲ್ ವ್ಯಸನಕ್ಕೆ ಕಡಿವಾಣ ಹಾಕೋಕೆ ಸಾಧ್ಯ. ಆದರೆ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಈ ವಿಷಯದ ಬಗ್ಗೆ ಸರ್ಕಾರ ಸ್ಪಷ್ಟ ಮತ್ತು ಗಟ್ಟಿಯಾದ ನಿಲುವನ್ನು ತೆಗೆದುಕೊಂಡಂತೆ ಇನ್ನೂ ಕಾಣಿಸ್ತಾ ಇಲ್ಲ. ತಂತ್ರಜ್ಞಾನದ ಕಂಪನಿಗಳ ಲಾಭಾಸಕ್ತಿ, ರಾಜಕೀಯ ನಿರ್ಲಕ್ಷ್ಯ ಮತ್ತು ನೀತಿ ರೂಪಿಸುವಲ್ಲಿ ವಿಳಂಬ ಈ ಸಮಸ್ಯೆಯನ್ನು ಮತ್ತಷ್ಟು ಗಂಭೀರ ಮಾಡ್ತಾ ಇದೆ. ಸೊ ಈ ವ್ಯಸನಕ್ಕೆ ಕಡಿವಾಣ ಹಾಕಬೇಕಾಗಿರೋದು ಪೋಷಕರ ಜೊತೆಗೆ ಸರ್ಕಾರ, ನೀತಿ ತಜ್ಞರು, ಶಿಕ್ಷಣ ವ್ಯವಸ್ಥೆ ಮತ್ತು ಸಮಾಜದ ಒಟ್ಟಾರೆ ಜವಾಬ್ದಾರಿ. ಡಿಜಿಟಲ್ ತಂತ್ರಜ್ಞಾನವನ್ನು ಸಂಪೂರ್ಣ ತಳ್ಳಹಾಕೋದು ಸಾಧ್ಯ ಇಲ್ಲ, ಆದರೆ ಅದನ್ನು ನಿಯಂತ್ರಿತವಾಗಿ, ಜವಾಬ್ದಾರಿಯುತವಾಗಿ ಬಳಸುವ ವ್ಯವಸ್ಥೆ ನಿರ್ಮಿಸೋದು ಅತ್ಯವಶ್ಯಕ ಅಂತ ಇವ್ರು ಹೇಳ್ತಾರೆ. ಸೊ ಮೊಬೈಲ್ ಗೀಳಿನ ಬಗ್ಗೆ ತಮ್ಮ FB ಖಾತೆಯಲ್ಲಿ ವಸಂತ್ ಅವರು ಹೀಗೆ ಬರ್ಕೊಂಡಿದ್ದಾರೆ. 8 ವರ್ಷದ ಹೆಣ್ಣು ಮಗುವೊಂದು ಮೊಬೈಲಲ್ಲಿ ಆಟ ಆಡ್ತಿದ್ದಾಗ ಯಾವುದೋ ಅಶ್ಲೀಲ ಜಾಲತಾಣವೊಂದರ ಜಾಹೀರಾತು ಪರದೆಯ ಮೂಲೆಯಲ್ಲಿ ಕಾಣಿಸ್ಕೊಂಡಿದೆ. ಕುತೂಹಲದಿಂದಾಗ ಅದನ್ನು ಒತ್ತದಾಗ ನೀಲಿ ಚಿತ್ರಗಳು ಓಪನ್ ಆಗಿದೆ. ಏನನ್ನೂ ಅರಿಯದ ಮುಗ್ಧ ಮಗು ಸುಮ್ಮನೆ ಅದನ್ನು ನೋಡ್ತಾ ಇರೋದು ತಾಯಿಯ ಗಮನಕ್ಕೆ ಬಂದು ಅವರು ಭೂಮಿ ಆಕಾಶ ಒಂದಾಗುವಂತೆ ಮಗುವಿನ ಮೇಲೆ ಎಗರಿ ಬಿದ್ದಿದ್ದಾರೆ. ಪೂರ್ಣ ಗೊಂದಲಕ್ಕೊಳಗಾಗಿರುವಂಥ ಮಗು ತನ್ನ ತಂದೆಯ ಬಳಿ ಹೋಗೋಕ್ಕೂ ಕೂಡ ಹೆದರ್ಕೊಳ್ತಾ ಇದೆ. ಇಂಥ ಸಂದರ್ಭಗಳನ್ನು ಹೇಗೆ ನಿಭಾಯಿಸಬೇಕು ಅಂತ ಅರಿವಿಲ್ಲದ ಪೋಷಕರು ತಮ್ಮಲ್ಲೇ ಕಚ್ಚಾಡ್ತಾ ಇದ್ರೆ ಹೊರತು ತಜ್ಞರ ಸಹಾಯ ಕೇಳೋದಕ್ಕೆ ಹಿಂಜರಿತಾ ಇದ್ರು. ಲೈಂಗಿಕತೆಯ ಬಗೆಗೆ ಮಗುವಿನ ಮನಸ್ಸಲ್ಲಿ ಮೂಡಿಸುವಂಥ ಭಯ ಮುಂದೆ ಅವಳ ಕೌಟುಂಬಿಕ ಬದುಕಿಗೆ ತೊಂದರೆ ಆಗಬಹುದು ಅನ್ನೋದನ್ನು ಸಹ ಯೋಚಿಸಲಾರದ ಆತಂಕದ ಪರಿಸ್ಥಿತಿಯಲ್ಲಿ ಅವರಿದ್ರು. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ದೂರ ಸಂಪರ್ಕದ ಉದ್ದೇಶಕ್ಕಾಗಿ ಆವಿಷ್ಕಾರವಾದಂಥ ಮೊಬೈಲ್ ತಂತ್ರಜ್ಞಾನ ಇವತ್ತು ಮೂಲ ಉದ್ದೇಶಕ್ಕಾಗಿ ಬಳಕೆ ಆಗ್ತಾ ಇರೋದು ಅರ್ಧಕ್ಕಿಂತ ಕಡಿಮೆನೇ ಇರಬಹುದು. ಗೇಮಿಂಗ್, ಸಂಗೀತ, ಕ್ಯಾಮ್ರಾಗಳನ್ನೆಲ್ಲ ತುಂಬಿದ್ದು ಗ್ರಾಹಕರ ಅನುಕೂಲಕ್ಕಾಗಿ ಅಂತ ಕಂಪನಿಗಳು ಬಿಂಬಿಸ್ತಾ ಇರಬಹುದು. ಆದರೆ ಇದರಲ್ಲಿ ಕಂಪನಿಗಳ ಹಣ ಮಾಡುವ ಹುನ್ನಾರವೇ ಹೆಚ್ಚಾಗಿರುತ್ತೆ. ರಸ್ತೆಗಳಲ್ಲಿ ಹೋಗುವಾಗಲೆಲ್ಲ ಹಾಡುಗಳನ್ನು ಕೇಳದೇ ಇದ್ರೆ, ಕಂಡಲ್ಲೆಲ್ಲ ಸೆಲ್ಫಿ ಕ್ಲಿಕ್ಕಿಸದೇ ಇದ್ರೆ, ಗೇಮ್ಗಳಿಂದ ನಮ್ಮನ್ನು ರಂಜಿಸಿಕೊಳ್ಳದೇ ಇದ್ರೆ ನಾವೆಲ್ಲೇನೋ ಆದಿಮಾನವರು ಅಥವಾ ಕೀಳು ವ್ಯಕ್ತಿತ್ವ ಮನುಷ್ಯರು ಆಗ್ತಾ ಇರಲಿಲ್ಲ. ಆದರೆ ಇವೆಲ್ಲವನ್ನ ಮಾಡಿದಾಗ ಮುಂದುವರೆದವರು, ಅಭಿವೃದ್ಧಿ ಹೊಂದಿದವರು ಆಗ್ತೇವೆ ಅನ್ನೋ ಭ್ರಮೆಯನ್ನ ಕಂಪನಿಗಳು ಜಾಹೀರಾತುಗಳ ಮೂಲಕ ನಮ್ಮ ತಲೆಯಲ್ಲಿ ತುಂಬ್ತಾ ಇದೆ. ಸೊ ನಾವೆಲ್ಲ ಕುರಿ ಮಂದೆಯಂತೆ ಅವ್ರು ಹೇಳಿದ್ದನ್ನು ಒಪ್ಕೊಂಡು ಅವರ ದಾಸಕ್ಕೆ ಬಿದ್ದಿದ್ದೇವೆ. ಸೊ ವೈಜ್ಞಾನಿಕ ಸಂಶೋಧನೆಗಳಿಂದ ಮಾನವ ಕುಲಕ್ಕೆ ಭಾರಿ ಉಪಕಾರ ಆಗತ್ತೆ ಅಂತ ಬಿಂಬಿಸ್ತಾ ಅವುಗಳನ್ನು ತಮ್ಮ ಹಣ ಮಾಡುವ ಹಿಕ್ಮತ್ತುಗಳಿಗೆ ಬಹುರಾಷ್ಟ್ರೀಯ ಕಂಪನಿಗಳು ಬಳಸ್ತಾ ಇದೆ. ಸೊ ಮಕ್ಕಳು ಬೆಳೀತಾ ಬಂದಂತೆ ತಮ್ಮ ಸ್ವಂತಿಕೆಯ ಹುಡುಕಾಟದಲ್ಲಿರ್ತಾರೆ. ಹಾಗಾಗಿ ಪೋಷಕರಿಗೆ ಅವರನ್ನು ತಮ್ಮ ಬುದ್ಧಿವಾದ,
ಶಿಸ್ತು ನೀತಿ ನಿಯಮಗಳ ಮೂಲಕ ಹಿಡಿತದಲ್ಲಿರೋದು ಅಸಾಧ್ಯ. ಮೇಲ್ನೋಟಕ್ಕೆ ಅವರು ಪೋಷಕರು ಹೇಳಿದ್ದನ್ನು ಒಪ್ಕೊಂಡಂತೆ ಕಾಣಿಸಿದ್ರೂ ಸಹ ನಿಯಮಗಳನ್ನ ಪಾಲಿಸದೆ ಮೌನ ಪ್ರತಿಭಟನೆ ತೋರಿಸ್ತಿರ್ತಾರೆ. ಸೊ ಇದರಿಂದ ಪೋಷಕರ ಹತಾಶೆ, ಸಿಟ್ಟು ಹೆಚ್ಚಾದಂತೆ ಮಕ್ಕಳಿಂದ ಅವರು ಮಾನಸಿಕವಾಗಿ ದೂರ ಸರಿತಾರೆ. ಆಗ ಇಡೀ ಕುಟುಂಬ ಗೊಂದಲದ ಗೂಡಾಗತ್ತೆ ಅಂತ ವಿವರಿಸ್ತಾರೆ ಅವರು. ಸೊ ಸೋಷಿಯಲ್ ಮೀಡಿಯಾ ಶುದ್ಧಿಯಾಗಬೇಕು ಅಂತಂದ್ರೆ ಮೊದಲು ನೋಡುವವರ ಮನಸ್ಸು ಶುದ್ಧವಾಗಿರಬೇಕು. ಲೈಕ್ ಒತ್ತುವ ಮುನ್ನ, ಶೇರ್ ಮಾಡೋ ಮುನ್ನ ಇದು ಸಮಾಜಕ್ಕೆ ಏನು ಕೊಡ್ತಾ ಇದೆ ಅಂತ ಕೇಳ್ಕೊಳ್ಳೋದು ಇಂದಿನ ಅತ್ಯಂತ ದೊಡ್ಡ ನಾಗರಿಕನ ಜವಾಬ್ದಾರಿ. ಇಲ್ಲ ಅಂತಂದ್ರೆ ಕ್ರೈಮ್ ಮತ್ತು ಅಶ್ಲೀಲತೆಯೇ ನಮ್ಮ ಡಿಜಿಟಲ್ ಗುರುತಾಗಿ ಉಳ್ಕೊಂಡ್ಬಿಡತ್ತೆ. ಅದಕ್ಕೆ ತಕ್ಕಂತೆ ಸರ್ಕಾರ ಕಠಿಣ ಕಾನೂನನ್ನು ರೂಪಿಸಬೇಕು. ಬೇಡದ ಕಂಟೆಂಟ್ ಸೃಷ್ಟಿಸಿ ಸಮಾಜ ಹಾಳು ಮಾಡುವವರ ಜೊತೆಗೆ ಅದನ್ನು ನೋಡಿ ಹಾಳಾಗೋರ್ ಮೇಲೂ ಸಹ ಕ್ರಮ ಕೈಗೊಂಡರೆ ಬಹುಶಃ ಈ ಕೀಳು ಕಡಿಮೆ ಆಗ್ಬಹುದೇನೋ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.